ಹಲೋ, ಸ್ವಾಗತ. ಬೆಳಕು ಪಾಠದ 8ನೇ ಪ್ರಶ್ನೆ. ಕಂಬಿಕೋಶಗಳು ಸ್ಪಂದಿಸುವ ಬೆಳಕು. ಕಂಬಿಕೋಶಗಳು ಈಗ ಅಕ್ಷಿಪಟಲದಲ್ಲಿ ನರಕೋಶ ಇರುತ್ತದೆ. ನಮ್ಮ ಕಣ್ಣಿನ ಅಕ್ಷಿಪಟಲದಲ್ಲಿ ಮಸೂರವು ಕೇಂದ್ರೀಕರಿಸಿದಂತಹ ಬೆಳಕು ಬಂದು ಯಾವುದ್ರ ಮೇಲೆ ಬೀಳ್ತದೆ? ಅಕ್ಷಿಪಟಲದ ಮೇಲೆ ಬೀಳುತ್ತದೆ. ಅಲ್ಲಿ ನರಕೋಶಗಳಿರ್ತವೆ. ಅವುಗಳನ್ನ ಕಂಬಿಕೋಶಗಳು, ಶಂಕುಕೋಶಗಳು ಅಂತ ಹೇಳ್ತೀವಿ. ಒಂದು ಪ್ರಕಾಶಮಾನವಾದ ಬೆಳಕಿಗೆ ಸ್ಪಂದಿಸಿದ್ರೆ ಇನ್ನೊಂದು ಮಂದ ಬೆಳಕಿಗೆ ಸ್ಪಂದಿಸುತ್ತೆ. ಹಾಗಿದ್ರೆ ಇಲ್ಲಿ ನಮ್ಗೆ ಶಂಕುಕೋಶ ಕೇಳಿಲ್ಲ. ಶಂಕುಕೋಶ ಅನ್ನುವಂಥದ್ದು ಪ್ರಕಾಶಮಾನವಾದ ಬೆಳಕಿಗೆ. ಶಂಕುಕೋಶ ಇದ್ರೆ ಅದು ಪ್ರಕಾಶಮಾನವಾದ ಬೆಳಕು. ಪ್ರಕಾಶಮಾನವಾದ ಬೆಳಕು. ಆದ್ರೆ ಕಂಬಿಕೋಶ ಈಗಾಗ್ಲೇ ನಿಮ್ಗೆ ಉತ್ತರ ಗೊತ್ತಾಗೋಯ್ತು ಅಲ್ವಾ? ಕಂಬಿಕೋಶಗಳು ಆಪ್ಷನ್ ಎ ಮಂದ ಬೆಳಕು, ಮಂದ ಬೆಳಕಿಗೆ ಸ್ಪಂದಿಸುತ್ತವೆ. ಆಪ್ಷನ್ ಎ ಮಂದ ಬೆಳಕು ಸರಿಯಾದ ಉತ್ತರ. ಆಪ್ಷನ್ ಬಿ ಪ್ರಕಾಶಮಾನವಾದ ಬೆಳಕು, ಪ್ರಕಾಶಮಾನವಾದ ಬೆಳಕಿಗೆ ಶಂಕುಕೋಶಗಳು ಸ್ಪಂದಿಸುತ್ತವೆ. ನಾವು ಬೆಳಗಿನ ಹೊತ್ತು ಯಾವುದಾದ್ರೂ ವಸ್ತುಗಳನ್ನ ನೋಡ್ತಿದ್ವಿ ಅಥವಾ ಪ್ರಕಾಶಮಾನವಾದ ಬೆಳಕಿನಲ್ಲಿ ಯಾವುದಾದ್ರೂ ವಸ್ತುಗಳನ್ನ ನೋಡ್ತಿದ್ದೀವಿ ಶಂಕುಕೋಶಗಳ ಕಾರಣದಿಂದ. ಅದೇ ನಾವು ರಾತ್ರಿ ಸಮಯದಲ್ಲಿ ಬೆಡ್ ಲ್ಯಾಂಪ್ ಎಲ್ಲ ಹಚ್ಚಿಕೊಂಡು ಬಹಳ ಮಂದವಾದ ಬೆಳಕಿನಲ್ಲಿ ಹೊರಗಡೆ ರೋಡಿಂದ ಲೈಟ್ ಅಲ್ಲೇ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತೀವಿ, ಅದೆಲ್ಲ ಮಂದ ಬೆಳಕಿಗೆ. ಅಂತಹ ಸಂದರ್ಭದಲ್ಲಿ ಶಂಕುಕೋಶಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಆಪ್ಷನ್ ಸಿ ಕೆಂಪು ಬೆಳಕು ಇಲ್ಲ, ತಪ್ಪಾದ ಉತ್ತರ. ಆಪ್ಷನ್ ಡಿ ನೀಲಿ ಬೆಳಕು, ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಎ ಮಂದ ಬೆಳಕು ಸರಿಯಾದ ಉತ್ತರ. ಥ್ಯಾಂಕ್ ಯು.